ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಎಲ್ಲ ಶೃಂಗೇರಿಯಲ್ಲಿದ್ದೀವಿ. ಶೃಂಗೇರಿಯದ್ದು ಒಂದು ಸಣ್ಣ ವಿಡಿಯೋವನ್ನು ಮಾಡಿ ಇವತ್ತು ಹಾಕ್ತಾ ಇದ್ದೀನಿ. 3 ದಿವಸದಿಂದ ಯಾವುದೇ ಒಂದು ವಿಡಿಯೋವನ್ನು ಮಾಡಿರಲಿಲ್ಲ. ಹೊಲದ್ದಾಗಲಿ ಮತ್ತು ಅಡುಗೆದಾಗಲಿ ಯಾವುದೇ ಒಂದು ವಿಡಿಯೋ ಮಾಡಿರಲಿಲ್ಲ. ಮನೆಯಲ್ಲಿ ಮದುವೆ ಇತ್ತು ಅಂತ ಹೇಳಿದ್ದೆಲ್ಲ, ಮದುವೆಗೋಸ್ಕರ ಬಂದಿದ್ವಿ. ಆ್ಯಕ್ಚುಲಿ ಮದುವೆ ಇರೋದು ಕೊಪ್ಪದಲ್ಲಿ. ಫಸ್ಟು ತಾಯಿ ದರ್ಶನ ಮಾಡಿ ನಂತರ ಕಲ್ಯಾಣ ಮಂಟಪಕ್ಕೆ ಹೋದ್ರಾತು ಅಂತಂದು ನಾವು ಫಸ್ಟು ಶೃಂಗೇರಿ ತಾಯಿ ದರ್ಶನಕ್ಕೋಸ್ಕರ ಬಂದ್ವಿ. ನಾವು ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ 2:30 ಆಗಿತ್ತು. ಬೆಳಗ್ಗೆ 6:00ಗೆ ಬಿಟ್ಟಿದ್ವಿ ನಾವು. ಮಧ್ಯ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಂತರ ಶೃಂಗೇರಿ ತಲುಪೋದ್ರಾಗೆ 2:30 ಆಯಿತು. ಊಟದ ಸಮಯ ಆಗಿದ್ದರಿಂದ ಪ್ರಸಾದ ತೊಗೊಳಕ್ಕೆ ಹೋದ್ವಿ. ಲಾಸ್ಟ್ ನಮ್ಮದೇ ಪಂಕ್ತಿ ಪ್ರಸಾದದ್ದು ಸಹ ಕ್ಲೋಸ್ ಆಯಿತು. ಪ್ರಸಾದ ಮುಗಿಸ್ಕೊಂಡು ಬರ್ತಿದ್ದ ಹಾಗೇ ದೇವಿ ದರ್ಶನದ್ದು ಸಹ ಕ್ಲೋಸ್ ಆಗಿತ್ತು. ಸಂಜೆ 4 ಗಂಟೆಗೆ ದೇವಿ ದರ್ಶನ ಅಂತ ಹೇಳಿದರು. ಆದ್ದರಿಂದ ಸ್ವಲ್ಪ ಮೀನುಗಳಿಗೆ ಆಹಾರ ಹಾಕಿದ್ರಾತು ಅಂತ ಬಂದ್ವಿ. ಮೀನು ಜೊತೆಗೆ ಎಂಜಾಯ್ ಮಾಡಬೇಕು ಅಂತ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ವಿ. ತಮ್ಮನ ಮಕ್ಕಳು ಬೆಂಗಳೂರಿಂದ ಬಂದಿದ್ದರು. ಅವೆಲ್ಲ ಅಕ್ವೇರಿಯಂ ಒಳಗೆ ಚಿಕ್ಕ ಚಿಕ್ಕ ಮೀನುಗಳನ್ನು ನೋಡಿದರು. ಇಲ್ಲಿ ದೊಡ್ಡ ದೊಡ್ಡ ಮೀನುಗಳನ್ನು ನೋಡಿ ತುಂಬ ಖುಷಿಪಟ್ಟರು. ಇದ್ರ ಜೊತೆಗೆ ಸ್ವಲ್ಪ ಆಟಾಡಿ ಹೋಗೋದ್ರಲ್ಲೇ ದರ್ಶನದ್ದು ಟೈಮ್ ಆಗಿತ್ತು ರೀ. ತಾಯಿ ದರ್ಶನಕ್ಕೆ ನಾವು ಕ್ಯೂ ಹಚ್ಚಿದ್ವಿ. ದರ್ಶನವನ್ನು ಮುಗಿಸ್ಕೊಂಡು ಹೊರಗೆ ಬರ್ತಿದ್ದಾಗೇ ಅಲ್ಲಿ ಶ್ರೀ ರಾಮ್ ಅಂತ ಬರೆಸಿದ್ರು. ತುಂಬಾ ಖುಷಿ ಆಯಿತು. ನೀವು ಯಾರಾದರೂ ಆ ಕಡೆಗೆ ಹೋದರೆ ಆ ಥರ ಒಂದು ಬರೆದು ಬರ್ರಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ಇವತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಅನಿಸಿದರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ. ನೋಡಿ ಎಷ್ಟು ದೊಡ್ಡ ದೊಡ್ಡ ಮೀನುಗಳದಾವು. ಮಂಡಕ್ಕೆ ಹಾಕಿದ ತಕ್ಷಣ ತುಂಬ ಮೇಲೆ ಬಂದುಬಿಡ್ತಿದ್ವು. ನೋಡೋಕೆ ಒಂಥರ ಕಣ್ಣಿಗೆ ಹಬ್ಬ ಇದ್ದಂಗೆ ಇರುತ್ತೆ. ಇದನ್ನು ಬಿಟ್ಟು ಬರೋಕ್ಕೆ ಮನಸ್ಸೇ ಬರಲ್ಲ. ಆ ಥರ ಒಂದು ಖುಷಿ ಆಗ್ತಿತ್ತು ಮಕ್ಕಳಿಗೆಲ್ಲ. ಮಂಡಕ್ಕಿ ಹಾಕಿದ ತಕ್ಷಣ ಬಾಯಿ ತಗೊಂಡು ಮೇಲೆ ಬಂದುಬಿಡ್ತಿದ್ವು ಮೀನುಗಳೆಲ್ಲ. ತುಂಬ ದೊಡ್ಡ ದೊಡ್ಡ ಮೀನುಗಳಿದ್ವು. ಆಮೇಲೆ ಮಕ್ಕಳು ಸಹ ಪ್ರವಾಸಕ್ಕೆ ಅಂತ ಶಾಲಾ ಮಕ್ಕಳು ಸಹ ಬಂದಿದ್ದರು. ನೋಡಿ ಇವಾಗ ದರ್ಶನಕ್ಕೆ ಅಂತಂದು ನಿಂತ್ವಿ. ಸ್ವಲ್ಪ ವೇಟ್ ಮಾಡಿದ ಮೇಲೆ ತಾಯಿ ದರ್ಶನವನ್ನು ತಗೊಂಡು ಮುಂದೆ ಬಂದ್ವಿ. ಇಲ್ಲಿ ನಾವು ದೇವಸ್ಥಾನ ನೋಡಿ ದೇವರ ದರ್ಶನ ತಗೊಂಡು ಹೊರಗೆ ಬರ್ತಿದ್ದಾಗೇ ರಾಮ್ ಅಂತ ಒಂದು 101 ಸರಿ ರಾಮ್ ಅಂತ 101 ಸರಿ ಶಿವ ಅಂತಂದು ಬರೆಸ್ತಾ ಇದ್ರು. ಸ್ವಲ್ಪ ಹೊತ್ತು ಟೈಮ್ ಇತ್ತು ನಮಗೆ. ಎಲ್ಲರೂ ಸಹ ಕೂತ್ಕೊಂಡು ಬರೆದ್ವಿ. ಎಲ್ಲರೂ 1 ಪೇಜು 2 ಪೇಜು ಬರೆದ್ರು. ನಾವು ಒಂದು ಸ್ವಲ್ಪ ಟೈಮ್ ಇರೋದ್ರಿಂದ 4-5 ಪೇಜನ್ನು ಸಹ ಬರೆದ್ವಿ. ಖುಷಿ ಆಯಿತು, ತುಂಬ ಖುಷಿ ಆಯಿತು. ನೀವೇನಾದರೂ ಆ ಕಡೆ ಹೋದರೆ ನೀವು ಸಹ ಬರೆದು ಬನ್ನಿ. ಒಂದು ದಿನಕ್ಕೆ ಅದು ಎಷ್ಟೋ ಕೋಟಿ ಆಗಬೇಕಂತ ಸಂಕಲ್ಪ ಮಾಡಿದಾರಂತೆ. ಶಾಲಾ ಮಕ್ಕಳ ಕಡೆಯಿಂದನೂ ಬರೆಸ್ತಾ ಇದ್ದಾರೆ. ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ಮುಗಿಸ್ಕೊಂಡು ಕಲ್ಯಾಣ ಮಂಟಪಕ್ಕೆ ಹೋಗ್ತಿದ್ದಾಗೇ ಅಲ್ಲಿ ನಾವು ಮೆಣಸುಕಾಳಿನ ಒಂದು ಬಳ್ಳಿಯನ್ನು ನೋಡಿದ್ವಿ. ಬಳ್ಳಿ ನೋಡ್ತಾ ಇದ್ವಿ ನಾವು ಆ ಸೈಡ್ ಹೋದಾಗ. ಅದು ಮೆಣಸುಕಾಳಿನ ಬಳ್ಳಿ ಅಂತ ನಮಗೆ ಗೊತ್ತಿರಲಿಲ್ಲ. ಎಲೆ ಬಳ್ಳಿ ಅಂತ ನಾವು ತಿಳ್ಕೊಂಡಿದ್ವಿ. ಅಲ್ಲ ರೀ, ಇದು ಮೆಣಸುಕಾಳಿನ ಬಳ್ಳಿ. ಸ್ವಲ್ಪ ಬಳ್ಳಿಯನ್ನು ತೊಗೊಂಡೋಗಿ ನೀವು ಪಾಟಲ್ಲಿ ಹಚ್ಚಿದರೆ ಹತ್ತುತ್ತೆ ಅಂತ ಹೇಳಿದರು. ನಮಗೆ 3 ದಿನ ಆದ್ದರಿಂದ ಸ್ವಲ್ಪ ಒಣಗ್ದಂಗೆ ಆಗ್ತದೆ. ನಮ್ಮೂರು ತಲುಪೋದ್ರಲ್ಲೇ ಹಚ್ಚಿದ್ದೀವಿ. ನೋಡಬೇಕು ನೋಡ್ರಿ, ಇದೇ ಬಳ್ಳಿ. ಅದು ಮೆಣಸುಕಾಯಿನ ಯಾವ ಥರ ಇರುತ್ತೆ ಅಂತಂದು ಸಹ ತೋರಿಸ್ತೀನಿ. ಒಂಥರ ಮುತ್ತಿನ ಸರ ತೋಣಿಸಿದಾರನ ಕಟ್ಟಿದಾರನೋ ಅನ್ನೋ ರೀತಿ ಇರುತ್ತೆ ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.